ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬೆಳಗಿನ ತಿಂಡಿಗೆ ದೋಸೆ ಮಾಡಬೇಕು ಅಂದ್ಕೊಂಡಿದ್ರಾ? ಅಕ್ಕಿ ನೆನೆಸೋದು ಮರ್ತೋಯ್ತಾ? ಹಾಗಾದರೆ ಚಿಂತೆನೇ ಮಾಡಿಬಿಡಿ, ಬೆಳಗಿನ ತಿಂಡಿಗೆ ದೋಸೆನೇ ಮಾಡಿ. ಯಾಕೆಂದರೆ 5ರಿಂದ 10 ನಿಮಿಷ ಸಾಕು. ಅವಲಕ್ಕಿಯಿಂದ ಮೃದುವಾದಂತಹ ದೋಸೆಯನ್ನು ಅರ್ಧ ಕಪ್ ಮೊಸರನ್ನ ಹಾಕಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ 1 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿನಾದ್ರೂ ತೊಗೋಬೋದು ಅಥವಾ ತೆಳು ಅವಲಕ್ಕಿನಾದರೂ ತೊಗೋಬೋದು. ನಾನಿಲ್ಲಿ ತೆಳು ಅವಲಕ್ಕಿನ ಈ ಕಪ್ನಲ್ಲಿ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು ಸಾರಿ ಚೆನ್ನಾಗಿ ತೊಳೆದ್ಮೇಲೆ ಇದರಲ್ಲಿರುವಂತಹ ನೀರನ್ನೆಲ್ಲ ಹಿಂಡಿ ತೆಗಿಬೇಕಾಗತ್ತೆ. ನೋಡಿ, ಇದರಲ್ಲಿರುವಂತಹ ನೀರನ್ನೆಲ್ಲ ಈ ರೀತಿಯಾಗಿ ಹಿಂಡಿ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ಅವಲಕ್ಕಿ ಆದರೆ 1-2 ಸರಿ ತೊಳ್ಕೊಳ್ಳಿ. ಇದು ತೆಳು ಅವಲಕ್ಕಿ ಆಗಿರೋದ್ರಿಂದ ನಾನು 1 ಸರಿ ತೊಳ್ಕೊಳ್ತಾ ಇದ್ದೀನಿ, ಬೇಗ ಮೆತ್ತಗಾಗಿಬಿಡತ್ತೆ. ನೋಡಿ, ಎಲ್ಲನೂ ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನೀರಿನ ಅಡಿ ಉಳಿದಿರುತ್ತಲ್ಲ, ಅದನ್ನು ಈಸಿಯಾಗಿ ತೆಗಿಯೋಕ್ಕಾಗಲ್ಲ. ಈ ರೀತಿ ಸೋಸಣಿಗೆಯಿಂದ ಸೋಸ್ಕೊಂಡಿದ್ದೀನಿ. ನೀರು ಹಿಂಡಿರುವಂಥ ಅವಲಕ್ಕಿಯನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ತೊಗೊಂಡಂತಹ ಕಪ್ನಲ್ಲೇ ಅರ್ಧ ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನಾದರೂ ತೊಗೋಬೋದು. ನಾನಿಲ್ಲಿ ಉಪ್ಪಿಟ್ಟು ರವೆ, ದಪ್ಪ ರವೆ ಬರುತ್ತಲ್ಲ, ಬಾಂಬೆ ರವೆ, ಅದನ್ನು ತೊಗೊಂಡಿದ್ದೀನಿ. ನೋಡಿ, 1/4 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನಿಲ್ಲಿ 1 ಲೋಟದಷ್ಟು ಮೊಸರು ತೊಗೊಂಡಿದ್ದೀನಿ. ಹುಳಿ ಇರೋ ಮೊಸರಾದರೆ ಅರ್ಧ ಲೋಟ ತೊಗೊಳ್ಳಿ, ಸಾಕಾಗತ್ತೆ. ನಾನಿಲ್ಲಿ ಮೊಸರು ಹುಳಿ ಇಲ್ಲ, ಹಾಗಾಗಿ 1 ಲೋಟದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 3/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ. ನೋಡಿ, ಒಂದೇ ಸರಿ ನೀರು ಸೇರಿಸ್ಕೊಂಡ್ರೆ ಗಂಟುಗಳಾಗುತ್ತೆ, ಬೇಗ ಮಿಕ್ಸ್ ಮಾಡ್ಕೊಳಕ್ಕಾಗೋದಿಲ್ಲ. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾ, ಹಾಗಾಗಿ ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಹಾಗೇ ಇಡಬೇಕಾಗುತ್ತೆ. ರವೆ ಎಲ್ಲ ಚೆನ್ನಾಗಿ ನೀರನ್ನು ಹೀರ್ಕೋಬೇಕಾಗತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಸೈಡ್ನಲ್ಲಿ ಒಂದು 5ರಿಂದ 10 ನಿಮಿಷ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟರೊಳಗೆ ಇದಕ್ಕೊಂದು ಚಟ್ನಿ ಮಾಡ್ಕೊಂಬಿಡೋಣ ಸಿಂಪಲ್ಲಾಗಿ. ನೋಡಿ, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿನ್ಕಾಯಿನ ಸುಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆ ಹುಳಿ, ಹಾಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಚಟ್ನಿ ರೆಡಿಯಾಗಿದೆ. ನೋಡಿ, ಇದು ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಚಟ್ನಿ ಮಾಡೋದ್ರೊಳಗೆ ಚೆನ್ನಾಗಿ ನೆಂದಿದೆ. ನೋಡಿ, ಗಟ್ಟಿ ಕೂಡ ಆಗಿದೆ. ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀರೇನು ಹಾಕೋದು ಬೇಡ. ನೋಡೋಣ, ರುಬ್ಬಿದ ಮೇಲೆ ಬೇಕನ್ಸಿದ್ರೆ ನೀರು ಸೇರಿಸಿದ್ರೆ ಆಗುತ್ತೆ. ಮಾಮೂಲಾಗಿ ಉದ್ದಿನ ದೋಸೆಗೆಲ್ಲ ರುಬ್ತೀವಲ್ವ, ಆ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ರುಬ್ಬಿದಾಗಿದೆ. ನೋಡಿ, ಈ ಹದ ಇದ್ದರೆ ಸಾಕಾಗತ್ತೆ ದೋಸೆಗೆ. ನೋಡಿ, 1 ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಈನೋ ಇದ್ದರೆ ಬೇಕಾದರೆ ಹಾಕ್ಕೋಬೋದು. ನನ್ನ ಹತ್ರ ಏನೂ ಇರಲಿಲ್ಲ, ಹಾಗಾಗಿ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ದೋಸೆ ಹಂಚು ಕಾಯ್ದಿದೆ ಕಾವಲೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆನೇ ಹಾಕ್ಕೊಳ್ಳಿ. ನೋಡಿ, ತುಂಬ ತೆಳು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇದರ ಮೇಲ್ಗಡೆ ನಾನು ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಈ 3 ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲ ಪ್ಲೈನ್ ದೋಸೆ ಬೇಕಾದರೂ ಹಾಕೋಬೋದು. ಈ ರೀತಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಕೂಡ ಇರುತ್ತೆ. ನೋಡಿ, ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಸೈಡ್ ಅದನ್ನು ತಿರುಗಿಸಿ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿರುತ್ತೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ. ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಲ್ಲ, ನಾವು ಗೋಧಿ ಹಿಟ್ಟನ್ನು ಬಳಸ್ತೀವಿ, ಹಾಗಾಗಿ ತುಂಬ ಸಾಫ್ಟ್ ಆಗಿರುತ್ತೆ ದೋಸೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಪ್ಲೇನ್ ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತೆಳುವಾಗಿ ಹಾಕ್ಕೊಂಡಿದ್ದೀನಿ. ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಸಾಧಾರಣವಾಗಿ ಮೀಡಿಯಮ್ ಆಗಿ ತೆಳು ಹಾಕ್ಕೊಂಡಿದ್ದೀನಿ. ಈಗ ಒಂದು ಮುಚ್ಚಳ ಮುಚ್ಚಿ ನೋಡಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಾಗತ್ತೆ ತಿನ್ನೋದಕ್ಕೆ. ಜಾಸ್ತಿ ಟೈಮೇ ತೊಗೊಳ್ಳಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡೋರಿಗಂತೂ ತುಂಬ ಬೇಗ ಮಾಡ್ಕೋಬೋದು. ನೋಡಿ, ಚಟ್ನಿ ಅಥವಾ ಪಲ್ಯ ಮಾಡೋದ್ರೊಳಗೆ ದೋಸೆ ಆಗಿಬಿಡತ್ತೆ. ಕರಿಬೇವನ್ನ ಫ್ರೈ ಮಾಡಿ ಹಾಕಿರೋದ್ರಿಂದ ಚಟ್ನಿ ಕೂಡ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನು, ತುಂಬ ರುಚಿಯಾಗಿರುತ್ತೆ. ಬೆಳಗ್ಗೆ ಯಾವುದೇ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಪ್ಲ್ಯಾನ್ ಮಾಡ್ಕೊಳ್ಳದೆ ಇದ್ದಾಗ ಈ ರೀತಿ ದಿಢೀರಾಗಿ ಮಾಡ್ಬೋದು. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ.